ಮುಜರಾಯಿ ಇಲಾಖೆ ದೇವಸ್ಥಾನವನ್ನ ವಶಪಡಿಸಿಕೊಂಡಿದ್ದನ್ನು ಪ್ರಶ್ನಿಸಿ ಗಾಳಿ ಆಂಜನೇಯ ದೇವಸ್ಥಾನದ ಟ್ರಸ್ಟ್ ಕೋರ್ಟ್ ಮೊರೆ ಹೋಗಿತ್ತು. ಸದ್ಯ ಕೋರ್ಟ್ನಲ್ಲಿ ಟ್ರಸ್ಟ್ಗೆ ಹಿನ್ನಡೆಯಾಗಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಧಾರ್ಮಿಕ ದತ್ತಿ ಇಲಾಖೆಯ ಆದೇಶಕ್ಕೆ ತಡೆ ನೀಡಿಲ್ಲ ಹೈಕೋರ್ಟ್. ಆದೇಶಕ್ಕೆ ತಡೆ ನೀಡಲು ನಿರಾಕರಿಸಿ ಹೈಕೋರ್ಟ್ ಆದೇಶ ಹೊರಡಿಸಿದೆ. ದೇವಸ್ಥಾನ ಸುಪರ್ದಿಗೆ ಪಡೆದಿತ್ತು ಧಾರ್ಮಿಕ ದತ್ತಿ ಇಲಾಖೆ. ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಟ್ರಸ್ಟ್ ಹೈಕೋರ್ಟ್ನ ಮೊರೆ ಹೋಗಿತ್ತು. ಮುಜರಾಯಿ ಇಲಾಖೆಯ ಆದೇಶಕ್ಕೆ ತಡೆ ನೀಡುವಂತೆ ವಿನಂತಿ ಮಾಡಿತ್ತು, ಆದರೆ ಹೈಕೋರ್ಟ್ ಅದನ್ನು ನಿರಾಕರಿಸಿದೆ. 2 ವಾರಗಳಲ್ಲಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟಿದೆ. ಆ ಮೂಲಕ ರಾಜ್ಯ ಸರ್ಕಾರ ಏನು ವಶಕ್ಕೆ ಪಡೆದುಕೊಂಡಿದೆ ಕಳೆದ ಶನಿವಾರ ಗಾಳಿ ಆಂಜನೇಯ ದೇವಸ್ಥಾನವನ್ನು, ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ತಕ್ಷಣಕ್ಕೆ ತಡೆ ನೀಡೋದಕ್ಕೆ ಹೈಕೋರ್ಟ್ ಒಪ್ಪಿಲ್ಲ. ಸದ್ಯ ಮುಜರಾಯಿ ಇಲಾಖೆಯ ವಶದಲ್ಲಿರುವಂಥ ದೇವಸ್ಥಾನ ಹಾಗೆ ಕಂಟಿನ್ಯೂ ಆಗುತ್ತೆ. ಇನ್ನು ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ 2 ವಾರಗಳ ಟೈಮನ್ನು ಹೈಕೋರ್ಟ್ ಕೊಟ್ಟಿದೆ. ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಅಕ್ರಮಗಳಾಗಿದೆ, ಅವ್ಯವಹಾರಗಳಾಗಿದೆ ಅನ್ನುವಂಥ ಕಾರಣವನ್ನು ಮುಂದಿಟ್ಟು ಧಾರ್ಮಿಕ ದತ್ತಿ ಇಲಾಖೆ ಅಂದರೆ ಮುಜರಾಯಿ ಇಲಾಖೆ ಈ ದೇವಸ್ಥಾನವನ್ನು ಕಳೆದ ಶನಿವಾರ ವಶಕ್ಕೆ ಪಡೆದಿತ್ತು. 2024ರಲ್ಲಾದಂಥ ಇನ್ಸಿಡೆಂಟು, ಹುಂಡಿ ಎಣಿಕೆ ಸಂದರ್ಭದಲ್ಲಿ ಅಲ್ಲಿ ಕಳ್ಳತನ ಮಾಡುವಂಥ ವಿಚಾರ CCTVಯಲ್ಲಿ ಸರಿಯಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಅವ್ಯವಹಾರದ ಕಾರಣವನ್ನು ಮುಂದಿಟ್ಟು ರಾಜ್ಯ ಸರ್ಕಾರ ವಶಕ್ಕೆ ಪಡೆದಿತ್ತು. ಮತ್ತು ಮುಜರಾಯಿ ಸಚಿವರು ಇದು 5 ವರ್ಷ ಮಾತ್ರ, 5 ವರ್ಷದ ನಂತರ ದೇವಸ್ಥಾನವನ್ನು ಮತ್ತೆ ಬಿಟ್ಟು ಕೊಡ್ತೀವಿ ಅಂತ ಹೇಳ್ಕೊಂಡಿದ್ರು. ಇದನ್ನು ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿತ್ತು. ಟ್ರಸ್ಟು ಕೋರ್ಟ್ನಲ್ಲಿ ಪ್ರಿಲಿಮಿನರಿ ವಾದ ಪ್ರತಿವಾದ ಸಲ್ಲಿಕೆಯಾಗಿತ್ತು. ಸರ್ಕಾರದ ವಾದ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಇದ್ದರೆ, ಈ ಕಡೆ ಟ್ರಸ್ಟ್ನವರು ಹೇಳಿದ್ದು ಆ ಅವ್ಯವಹಾರ ಅಥವಾ ಹುಂಡಿ ಎಣಿಕೆ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ FIR ಆಗಿದೆ, ತನಿಖೆಯಾಗಿದೆ. ಆದರೆ ರಾಜ್ಯ ಸರ್ಕಾರವೇ ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿಲ್ಲ ಮತ್ತು ಅದರಲ್ಲಿ ಇನ್ವಾಲ್ವ್ ಆದಂಥ 2 ಟ್ರಸ್ಟ್ನಿಂದ ನಾವು ವಜಾ ಮಾಡಿದ್ದೀವಿ ಅನ್ನೋ ವಿವರಣೆಯನ್ನು ಟ್ರಸ್ಟು ಕೋರ್ಟಿಗೆ ಕೊಟ್ಟಿತ್ತು ಮತ್ತು ತಕ್ಷಣಕ್ಕೆ ತಡೆ ಕೊಡಿ ಅಂತ ವಿನಂತಿ ಮಾಡಿತ್ತು. ಬಟ್ ಟ್ರಸ್ಟ್ನ ವಿನಂತಿಯನ್ನು, ಮನವಿಯನ್ನು ಹೈಕೋರ್ಟ್ ಒಪ್ಪಿಲ್ಲ, ತಕ್ಷಣಕ್ಕೂ ಒಪ್ಪಿಲ್ಲ. ಬದಲಾಗಿ ವಾದ ಪ್ರತಿವಾದವನ್ನು ಆಲಿಸೋದಕ್ಕೆ ಸಮಯ ಫಿಕ್ಸ್ ಮಾಡಿದೆ ಮತ್ತು ಸರ್ಕಾರದ ಅಬ್ಜೆಕ್ಷನಿಗೆ 2 ವಾರಗಳ ಕಾಲ ಸಮಯ ಕೊಟ್ಟಿದೆ. ಮತ್ತು ಅಲ್ಲಿಯವರೆಗೆ ಸ್ಟೇಟಸ್ ಕೋ ಅಂದರೆ ಈಗ ಧಾರ್ಮಿಕ ದತ್ತಿ ಇಲಾಖೆಯ ಕೈಯಲ್ಲೇನಿದೆ ದೇವಸ್ಥಾನ ಅದು ಹಾಗೆ ಕಂಟಿನ್ಯೂ ಆಗುತ್ತೆ ಅಂತ ಹೈಕೋರ್ಟ್ ಸ್ಪಷ್ಟಪಡಿಸಿದೆ.